ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಸಣ್ಣ ಮಗು ಒಂದು ಬಂದ್ಬಿಡ್ಲಿ ತಡ್ರಪ್ಪ. ಗೋವಿಂದರಾಜ್ ಸಣ್ಣ ಪಾಪು ಮೇಡಮ್ ಬಂದ್ಬಿಡಿ ಅಲ್ಲಿ ಸರ್. ಸಣ್ಣ ಪಾಪಗೊಂದು ಹಾಕ್ಬಿಡಿ ಸರ್. ಕಾರ್ಯದಕ್ಷ ಪ್ರೀತಿಯ ಸದಸ್ಯರಾದ ಬಾಲುಗಳು ಕೂಡ ಆಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಲಸಿಕೆಯನ್ನು ಹಾಕಿಸಿಕೊಂಡಂತಹ ಮಕ್ಕಳು ದಯಮಾಡಿ ಮಾತನ್ನು ಮಾಡಿಸ್ತಾರೆ. ಭಾರತಕ್ಕೋಸ್ಕರ ಕಳೆದ ಸುಮಾರು 28-29 ವರ್ಷ 30 ವರ್ಷಗಳಿಂದಲೂ ಕೂಡ ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರತಿಯೊಬ್ಬ ಮಕ್ಕಳು ಕೂಡ ಒಂದು ಉತ್ತಮವಾಗಿ ಆರೋಗ್ಯಪೂರ್ಣವಾಗಿರಬೇಕು, ಅಂಗವೈಕಲ್ಯತೆಯನ್ನು ಹೊಂದಬಾರದು ಅಂತಕ್ಕಂಥ ಒಂದು ಕಾರಣದಿಂದ ಈ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿದೆ. ಅದನ್ನು ಪ್ರತಿ ವರ್ಷವೂ ಕೂಡ ನಾವು ಕೂಡ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಯಶಸ್ವಿಯಾಗಿ ಚಾಲನೆಯನ್ನು ನೀಡಿ ಇವತ್ತು ಎಲ್ಲ ಕಡೆ ಹಲವಾರು ಬೂತ್ಗಳನ್ನು ಮಾಡಿದ್ರು. ಬಸ್ ಸ್ಟ್ಯಾಂಡ್ ಇರ್ಬೋದು, ಇನ್ನಿತರ ಪ್ರದೇಶಗಳು, ರೈಲ್ವೆ ಸ್ಟೇಷನ್ ಇರ್ಬೋದು, ಜನನಿಬಿಡ ಪ್ರದೇಶಗಳಲ್ಲೂ ಕೂಡ ಇದನ್ನು ಅವಕಾಶವನ್ನು ಮಾಡಿ ಇದರಿಂದ ಯಾರೂ ಕೂಡ ವಂಚಿತರಾಗಬಾರ್ದು ಅನ್ನೋ ಮಕ್ಕಳು ಕಾರಣದಿಂದ ಇದು 0 ಇಂದ ಅಪ್ ಟು 5 ಇಯರ್ಸ್ ತನಕ ಎಲ್ಲರೂ ಕೂಡ ಪೋಲಿಯೋ ಡ್ರಾಪ್ಸನ್ನು ಅಂತಕ್ಕಂಥದಕ್ಕೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 2,36,832 ಮಕ್ಕಳಿಗೆ ಇವತ್ತು ಪೋಲಿಯೋವನ್ನು ಲಸಿಕೆಯನ್ನು ಹಾಕ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಒಟ್ಟು ಜನಸಂಖ್ಯೆ ಇರತಕ್ಕಂಥದ್ದು ನಗರ ಪ್ರದೇಶದಲ್ಲಿ 43,162, ಗ್ರಾಮೀಣ ಪ್ರದೇಶದಲ್ಲಿ 2,36,832. 0 to 5 ವರ್ಷದ ಮಕ್ಕಳು ಹೋದರೆ ನಗರ ಪ್ರದೇಶದಲ್ಲಿ 2,335, ಗ್ರಾಮೀಣ ಪ್ರದೇಶದಲ್ಲಿ 11,820. ಒಟ್ಟು ತಾಲೂಕಿನಲ್ಲಿ 14,155 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಡ್ರಾಪ್ಸನ್ನು ಹಾಕ್ತಕ್ಕಂಥದಕ್ಕೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಆರೋಗ್ಯವಂತ ಜನತೆ ಮುಖ್ಯ, ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗಿದೆ. ನಮ್ಮ ಒಂದು ವಿಶೇಷ ನಮ್ಮ ಯುವರಾಜ್ ಅವರು ಹೇಳಿದಂಗೆ ಇವತ್ತು ಪಲ್ಸ್ ಪೋಲಿಯೋ 100ಕ್ಕೆ 100 ಯಶಸ್ವಿಯಾಗಿರ್ತಕ್ಕಂಥ ತಾಲೂಕು ಚನ್ನರಾಯಪಟ್ಟಣ ಅಂತಕ್ಕಂಥದ್ದನ್ನು ಕೂಡ ಇದ್ಯಾವುದೋ ಒಂದು ಪ್ರಕರಣಗಳು ಕೂಡ ಇಲ್ಲದ ರೀತಿ ಇವತ್ತು ಮೊದಲಿಂದನೂ ಕೂಡ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಕಾರ್ಯಕರ್ತರುಗಳು, ಇಲಾಖೆ ಅಧಿಕಾರಿ ವರ್ಗದವರು, ಡಾಕ್ಟರ್ಸ್ ಸಲಹೆ ಮೇರೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನೆರವೇರಿಸಿದವರೆಲ್ಲರಿಗೂ ಕೂಡ ವಿತೌಟ್ ಸರ್ಕಾರದ ಮಾನದಂಡದ ಮೂಲಕ ಅನುಮತಿ ಇಲ್ಲದೆ ಯಾರಾದರೂ ಕೂಡ ಮೆಡಿಕಲ್ ಸ್ಟೋರ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಅದು ಕೂಡ ಕಾನೂನಿನಲ್ಲಿ ದೊಡ್ಡ ಅಪರಾಧ ಆಗಿರ್ತದೆ. ಅದರ ಬಗ್ಗೆಯೂ ಕೂಡ ಗಮನವನ್ನು ನಾವು ಹೆಚ್ಚಿನ ಹರಿಸಬೇಕು. ಏಕೆಂದರೆ ಮನುಷ್ಯನ ಜೀವ ಅತ್ಯಮೂಲ್ಯವಾದಂಥದ್ದು. ಯಾವುದೋ ಕಾರಣದಿಂದ ಸಾವುಗೀಡಾದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಪುನಃ ಜೀವಂತಕ್ಕಂಥದ್ದಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಾವು ಸೂಕ್ಷ್ಮತೆಯಿಂದ ನಾವು ಗಮನವನ್ನು ಹರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕ್ರಮವನ್ನು ಕೂಡ ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ತಾಯಿ ಮಗು PH ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ತಾಲೂಕು ಆಡಳಿತ ನಾನು ತಾಲೂಕು ಆಸ್ಪತ್ರೆ ವ್ಯಾಪ್ತಿನಲ್ಲೇ ಪ್ರತಿ ಬುಧವಾರ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡಲಿಕ್ಕೂ ಕೂಡ ಏಜ್ ಸರ್ಟಿಫಿಕೇಟ್ ಕೂಡ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ಜನ ನಿಜವಾಗಿ ಕೂಡ ಇದ್ದರೆ ಅದನ್ನು ಅರ್ಜಿ ಸಲ್ಲಿಸಿದ್ರೆ ಒಳ್ಳೆಯದು. ಅಲ್ಲೇನಾಗಿದೆ, ಕೆಲವರಲ್ಲಿ ನಮ್ಮ ತಾಲೂಕಲ್ಲಿ ಅರ್ಜಿ ಬರೆಯೋರ ಸಂಖ್ಯೆ ಜಾಸ್ತಿ ಇದೆ. ಏನೋ ನಾವು ಬಡವರಿಗೆ ಹಿರಿಯರಿಗೆ ಸಹಾಯ ಮಾಡೋಣ ಅಂತ ಅಂದರೆ ಅದರಿಂದ ಅರ್ಜಿ ಬರೆಯೋರ ಸಂಖ್ಯೆ ಜಾಸ್ತಿ ಇದೆ. ಅದರಿಂದ ಇಂಥ ಯಾರೋ ಬಡವರಿಗೆ ಸಂಕಷ್ಟ ಸಹಾಯ ಮಾಡಬೇಕು ಅಂದಾಗ ಅಂಥಕ್ಕೆಲ್ಲ ತೊಂದರೆ ಆಗಬಾರ್ದು. ಏನೋ ಸಾರ್ವಜನಿಕವಾಗಿ ಅವ್ರಿಗೆ ಅನುಕೂಲ ಆದರೆ ಅವ್ರ ಕುಟುಂಬ ಒಳ್ಳೇದಾಗುತ್ತೆ. ಇಲ್ಲಿ ಪರ್ಸನಲ್ ನಮಗೇನು ಮತ್ತೊಂದು ಏನಿರಲ್ಲ. ಆ ನಿಟ್ಟಿನಲ್ಲಿ ಕ್ರಮ ವಹಿಸೋಣ. ಕೂಡ ನೀನು ಆಗಲೇ 16 ಬಾರಿ ಹೇಳಿದ್ದೀವಿ. ಏನಾಗಿದೆ, ಅವರು ಹೆರಿಗೆ ಪ್ರಮಾಣ ಹೆಚ್ಚಾಗಬೇಕು. ಇಲ್ಲೇನಾಗಿದೆ, ಇನ್ನೂ ಹೆಚ್ಚು ವಾರ್ಡ್ಗಳು ಬೇಕಾಗಿದೆ. ಅದ್ರ ಜೊತೆಗೆ 24/7 ಮಾಡಬೇಕಾದ್ರೆ
ಇನ್ನೂ ಒಬ್ರು ಗೈನಕಾಲಜಿಸ್ಟ್ ಬೇಕಾಗಿದೆ, ಇನ್ನೊಬ್ರು ಅನಸ್ಥಿಸ್ಟ್ ಬೇಕಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಒತ್ತಾಯವನ್ನು ಕೂಡ ಮಾಡಿದ್ದೀವಿ ಅಂತ ಕೂಡ ಹೇಳಿ, ಇವತ್ತು ಇಲ್ಲಿಂದವರೆ ಚಂದ್ರ ಹಾಸನ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಒಳ್ಳೆ ಏಮ್ಸಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ. ಸಾಮಾನ್ಯವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದು ಏನು ಸಮಸ್ಯೆ ಅಂತ ಬಂದಾಗ ಇವತ್ತು ಆ ಚನ್ನರಾಯಪಟ್ಟಣ ಆಗ್ಬೋದು, ಹಾಸನ ಆಗ್ಬೋದು, ಇಲ್ಲದ್ರೆ ಸೂಪರ್ ಸ್ಪೆಷಾಲಿಟಿಗೆ ಸಂಬಂಧಪಟ್ಟಂಗೆ ಬೆಂಗಳೂರು ಆಗ್ಬೋದು. ಆಮೇಲೆ ಇನ್ನೊಂದು ನಾನು ನಿಮ್ಮ ಮೂಲಕ